ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ಸ್ಟಡಿ ಮಾಡ್ತಾ ಇರೋ ಟಾಪಿಕ್ ಬಂದು ರೊಮ್ಯಾಂಟಿಸಿಸಮ್ ಅಥವಾ ರೊಮ್ಯಾಂಟಿಕ್ ಏಜ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಇದು 1798ರಿಂದ 1837 ತನಕ ನಡೆದಂತಹ ಕಾಲಾವಧಿಯಾಗಿದೆ. ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಎಸ್.ಟಿ. ಕಾಲರಿಜ್ ಅಂದರೆ ಸ್ಯಾಮ್ಯುಯಲ್ ಟೇಲರ್ ಕಾಲರಿಜ್ ಇವರಿಬ್ಬರು ಸೇರಿ ಬರೆದಂಥ ಶ್ರೇಷ್ಠ ಕೃತಿ ಲಿರಿಕಲ್ ಬಲ್ಲಾಡ್ ಬಿಡುಗಡೆಯಾದದ್ದು, ಮುದ್ರಣವಾದದ್ದು 1798ರಲ್ಲಿ. ಆ ಕೃತಿಯ ಮುದ್ರಣದ ನಂತರ ಕಾಲಾವಧಿಯನ್ನು ರೊಮ್ಯಾಂಟಿಕ್ ಏಜ್ ಎಂದು ಕರೆಯುತ್ತಾರೆ. ಇದು ಮುಂದುವರಿದು 1837 ತನಕ ನಡೀತದೆ ಮತ್ತು 1837ರಲ್ಲಿ ಕೊನೆಗಾಣ್ತದೆ. ಆ ನಂತರ ಬಂದ ಕಾಲಾವಧಿಯನ್ನು ವಿಕ್ಟೋರಿಯನ್ ಏಜ್ ಎಂದು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಹೇಳುತ್ತಾರೆ. ಹಾಗಿದ್ರೆ ಈ ಕಾಲಾವಧಿಯನ್ನು ರೊಮ್ಯಾಂಟಿಕ್ ಏಜ್ ಎಂದು ಯಾಕೆ ಕರೆಯುತ್ತಾರೆ? ರೊಮ್ಯಾಂಟಿಕ್ ಏಜ್ ಅಂದ ತಕ್ಷಣ ನಮ್ಮ ತಲೆಗೆ ರೊಮ್ಯಾನ್ಸ್ ಅನ್ನೋ ಪದ ಬರ್ತದೆ, ಹುಡುಗ ಹುಡುಗಿಯ ಮಧ್ಯೆ ಇರುವುದು. ಅದಲ್ಲ. ಇಲ್ಲಿ ಒಬ್ಬ ಕವಿಗೆ ಪ್ರಕೃತಿಯ ಕುರಿತಾದ ನಿಜವಾದ ಪ್ರೀತಿಯನ್ನು ರೊಮ್ಯಾನ್ಸ್ ಅಂತ ಕರೀತಾರೆ. ಈ ಏಜ್ನ ಕವಿಗಳು ಆ ರೀತಿಯ ಕೆಲವೊಂದು ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗ್ತಾರೆ. ರೊಮ್ಯಾಂಟಿಕ್ ಏಜ್ ಅಂದರೆ ರೊಮ್ಯಾನ್ಸ್ ಫಾರ್ ನೇಚರ್ ಏಜ್. ಹಾಗಿದ್ರೆ ಈ ರೊಮ್ಯಾಂಟಿಕ್ ಏಜ್ ಆರಂಭವಾದದ್ದು ಹೇಗೆ? ಇದರ ಹಿಂದಿನ ಕಾಲಾವಧಿಯಲ್ಲಿ ಏನಿತ್ತು? ಈ ರೊಮ್ಯಾಂಟಿಸಿಸಮ್ ಅಥವಾ ರೊಮ್ಯಾಂಟಿಕ್ ಏಜ್ ಆರಂಭವಾಗುವ ಮೊದಲು ಎನ್ಲೈಟನ್ಮೆಂಟ್ ಏಜ್ ಇತ್ತು, ಅಥವಾ ಏಜ್ ಆಫ್ ರೀಸನ್ಸ್. ಇಲ್ಲಿ ಕಾರಣಗಳಿಗೆ, ರೀಸನ್ಸಿಗೆ ಬಹಳನೇ ಫೋಕಸ್ ಕೊಡ್ತಾ ಇದ್ರು. ಆ ನಂತರ ಬಂದ ಕಾಲಾವಧಿಯೇ ರೊಮ್ಯಾಂಟಿಸಿಸಮ್ ಅಥವಾ ರೊಮ್ಯಾಂಟಿಕ್ ಏಜ್. ಈ ರೊಮ್ಯಾಂಟಿಸಿಸಮ್ನ ಆರಂಭದಲ್ಲಿ ಇಂಗ್ಲೆಂಡನ್ನು ಆಳುತ್ತಿದ್ದ ರಾಜ ಜಾರ್ಜ್ III. ಇವನೊಬ್ಬ ಹುಚ್ಚನಂತಿದ್ದ, ಬುದ್ಧಿಮತ್ತೆ ಕಂಟ್ರೋಲಲ್ಲಿ ಇರಲಿಲ್ಲ. ಆದರೆ ಇಲ್ಲಿ ರೊಮ್ಯಾಂಟಿಕ್ ಏಜ್ ಆರಂಭವಾಗುವುದಕ್ಕೆ ಇಂತಹದೇ ಸ್ಪಷ್ಟ ಕಾರಣ ಎಂದು ಏನೂ ಕಂಡುಬರೋದಿಲ್ಲ. ಯಾಕಂದರೆ ಒಂದಷ್ಟು ಕಾರಣಗಳು ಇದ್ದವು. ಈ ರೊಮ್ಯಾಂಟಿಕ್ ಏಜಿನ ಮೊದಲು ಬಂದಂತಹ ಎನ್ಲೈಟನ್ಮೆಂಟ್ ಏಜ್ ಜನರನ್ನು ತುಂಬ ಸಿವಿಲೈಸ್ಡ್ ಮಾಡಿತ್ತು. ಆ ಕಾಲಾವಧಿಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ ಹಳ್ಳಿಯ ಜನರು ಸಿಟಿಗೆ ಬರ್ತಾರೆ. ಹಳ್ಳಿಯ ಜನರು ಪೇಟೆಗೆ ಬಂದ ಹಾಗೆ ಪೇಟೆ ಮಲಿನವಾಗಿ ಜನರು ರೋಗಿಗಳಾದರು. ಆಗ ಜನರಿಗೆ ಪ್ರಕೃತಿಯ ಮಹತ್ವ ಅರಿಯಿತು. ಅಮೇರಿಕನ್ ಇಂಡಿಪೆಂಡೆನ್ಸ್ ಕೂಡ ಇದಕ್ಕೆ ಇನ್ನೊಂದು ಕಾರಣ ಆಯಿತು. ಫ್ರೆಂಚ್ ರೆವಲ್ಯೂಷನ್ ಮಗದೊಂದು ಕಾರಣವಾಯಿತು. ಮುಖ್ಯವಾಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕಿಂಗ್ ಜಾರ್ಜ್ III ಹುಚ್ಚುತನ ದೊಡ್ಡ ಕಾರಣವಾಗಿ ಪರಿಣಮಿಸಿತ್ತು. ಇದರಿಂದಾಗಿ ಅಮೆರಿಕ ಸ್ವತಂತ್ರಗೊಂಡಿತು ಮತ್ತು ಅದಕ್ಕೆ ಕನೆಕ್ಟ್ ಆಗಿಯೇ ಫ್ರೆಂಚ್ ರೆವಲ್ಯೂಷನ್ ಕೂಡ ಆಯಿತು. ಈ ಸಮಯದಲ್ಲಿ ಚಿಂತಕರು ಯೋಚನೆ ಮಾಡ್ತಾರೆ, ಈ ಎಲ್ಲ ಬೆಳವಣಿಗೆಗೆ ಕಾರಣ ಏನು? ಹೀಗೆ ಕಾರಣ ಹುಡುಕ್ತಾ ಹೋದ ಹಾಗೆ ಅವರಿಗೆ ಸಿಕ್ಕಿದ್ದೆ ರೀಸನ್ಸ್ ಏಜ್ ಏನಿತ್ತು. ಈ ಏಜಿನ, ರೊಮ್ಯಾಂಟಿಕ್ ಏಜಿನ ಹಿಂದೆ ಇದ್ದಂತಹ ಎನ್ಲೈಟನ್ಮೆಂಟ್ ಏಜ್ ಅಥವಾ ರೀಸನ್ಸ್ ಏಜ್, ಅಲ್ಲಿದ್ದಂತಹ ಜನರು ಇಮೋಷನ್ಸಿಗೆ ಹೆಚ್ಚಿನ ವ್ಯಾಲ್ಯೂ ಕೊಡಲಿಲ್ಲ. ಸಮಾಜದಲ್ಲಿ ಇಮೋಷನ್ಸಿಗೆ ಜಾಗವೇ ಇರಲಿಲ್ಲ. ಈಗ ಜನರ ಮನಸ್ಸಲ್ಲಿ ಇಮೋಷನನ್ನು ತುಂಬಿಸಬೇಕು. ಅದರಿಂದಾಗಿಯೇ ಈ ರೊಮ್ಯಾಂಟಿಕ್ ಏಜ್ ಅನ್ನೋದು ಆರಂಭ ಆಯಿತು. ಹಾಗಾಗಿ ನೇಚರ್ನಿಂದ ದೂರ ಹೋದಂತಹ ಜನರನ್ನು ಪುನಃ ನೇಚರ್ನ ಕಡೆ ಕರೆದುಕೊಂಡು ಬರಬೇಕಾಗಿತ್ತು. ಈ ಏಜ್ನ ಆರಂಭಕ್ಕೆ ಮೊದಲೇ ಕೆಲವು ಪೋಯಿಟ್ಗಳು ನೇಚರ್ನ ಕುರಿತು ಕವಿತೆ ಬರೆಯತೊಡಗಿದ್ದರು. ಅವರನ್ನು ನಾವು ಗ್ರೇವ್ ಯಾರ್ಡ್ ಪೋಯೆಟ್ ಎಂದು ಕರೆಯುತ್ತೇವೆ. ಅವರಲ್ಲಿ ರಾಬರ್ಟ್ ಬರ್ನ್ಸ್, ವಿಲಿಯಂ ಬ್ಲೇಕ್ ಮೊದಲಿಗರು. ಆರಂಭದಲ್ಲಿ ಈ ವಿಷಯದಲ್ಲಿ ಅವರು ತುಂಬಾ ತೊಂದರೆಗಳನ್ನು ಅನುಭವಿಸಿದರು. 1798ರಲ್ಲಿ ಸಡನ್ನಾಗಿ ಈ ಏಜ್ ಆರಂಭ ಆಗಲಿಲ್ಲ. ಬದಲಾಗಿ ಕೆಲ ಸಮಯದ ಮೊದಲೇ ಒಂದಷ್ಟು ಕವಿಗಳು ಇದರ ಕುರಿತು ಕವಿತೆಗಳನ್ನು ಬರೆದಿದ್ದರು. ಈ ವಿಷಯದ ಕುರಿತು ಕವಿತೆಗಳನ್ನು ಬರೆದಿದ್ದರು. ಅವರಲ್ಲಿ ಅತ್ಯಂತ ಪ್ರಮುಖರಂದರೆ ವಿಲಿಯಂ ಬ್ಲೇಕ್. ಈ ವಿಲಿಯಂ ಬ್ಲೇಕ್ ಅವರಿಗೆ ತನ್ನ ಜೀವನ ಪೂರ್ತಿ ಯಾವುದೇ ಗೌರವ ಸಿಗಲಿಲ್ಲ. ಆದರೆ ಅವರ ಮರಣಾನಂತರ ಅವರ ಕೃತಿಗಳಿಗೆ ಬಹಳನೇ ಪ್ರಾಮುಖ್ಯತೆ ಸಿಕ್ಕಿತು. ನಂತರ ಜನರು ಅವರನ್ನು ಒಬ್ಬ ಶ್ರೇಷ್ಠ ಕವಿ ಎಂದು ಗುರುತಿಸಿದರು. 1797ರಲ್ಲಿ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅನ್ನುವ ಕೃತಿ ಪಬ್ಲಿಷ್ ಆಯಿತು. ಹಾಗೆಯೇ 1794ರಲ್ಲಿ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನುವ ಇನ್ನೊಂದು ಕೃತಿ ಕೂಡ ಪಬ್ಲಿಷ್ ಆಯಿತು. ಆ ಸಮಯದಲ್ಲಿ ಫ್ರೆಂಚ್ ರೆವಲ್ಯೂಷನ್ ಕೂಡ ಆರಂಭವಾಗಿತ್ತು. ಇದು ರೊಮ್ಯಾಂಟಿಕ್ ಏಜಿನ ಪೋಯಿಟ್ಗಳ ಮೇಲೆ ಬಹಳ ಪ್ರಭಾವ ಬಿತ್ತು. ಆ ಸಮಯದಲ್ಲಿ ಕವಿತೆಯ ಲ್ಯಾಂಡ್ಸ್ಕೇಪ್ ಮುಖ್ಯವಾಗಿತ್ತು. ಅಂದರೆ ಕವಿತೆಯಲ್ಲಿ ಕವಿ ಯಾವುದಾದ್ರೂ ನ್ಯಾಚುರಲ್ ಆಬ್ಜೆಕ್ಟನ್ನು ಸೇರಿಸಿದ್ದಾನೋ ಇಲ್ಲವೋ ಎನ್ನುವುದು. ರೀಸನ್ಸ್ಗಿಂತ ಈ ರೀತಿಯ ಈ ಕಾಲಾವಧಿಯ ಕವಿತೆಗಳಲ್ಲಿ ಇಮ್ಯಾಜಿನೇಷನ್ಸ್ಗೆ ಜಾಸ್ತಿ ಕೆಲಸ ಇತ್ತು, ಪ್ಲೇಸ್ ಇತ್ತು, ವ್ಯಾಲ್ಯೂ ಇತ್ತು. ಫ್ರೆಂಚ್ ರೆವಲ್ಯೂಷನ್ ಈ ರೊಮ್ಯಾಂಟಿಕ್ ಪೋಯೆಟ್ಗಳ ಮೇಲೆ ತುಂಬಾ ಇನ್ಸ್ಪಿರೇಷನ್ ಮಾಡಿತು. ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಎಸ್.ಟಿ. ಕಾಲರಿಜ್, ಸ್ಯಾಮ್ಯುಯಲ್ ಟೇಲರ್ ಕಾಲರಿಜ್ ಅವರ ಜೊತೆಯಾದದ್ದು 1795ರಲ್ಲಿ. 3 ವರ್ಷಗಳ ನಂತರ ಅವರ ವರ್ಕ್ ಲಿರಿಕಲ್ ಬಲ್ಲಾಡ್ ಪಬ್ಲಿಷ್ ಆಯಿತು.
ಈ ಕೃತಿ ಪಬ್ಲಿಷ್ ಆದದ್ದು 1798ರಲ್ಲಿ. ಇದೊಂದು ಕವಿತೆಗಳ ಸಂಗ್ರಹವಾಗಿದೆ. ಇದರಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರ ಕವಿತೆಗಳೇ ಹೆಚ್ಚಾಗಿದ್ದವು. ಟಿ ಕಾಲರಿಜ್ ಅವರ ಕವಿತೆಗಳ ಸಂಖ್ಯೆ ಕಡಿಮೆ ಇತ್ತು, ಆದರೆ ಕವಿತೆಗಳು ಬಹಳ ದೊಡ್ಡದಾಗಿದ್ದವು. 1798ರ ಲಿರಿಕಲ್ ಬಲಾಡ್ ಪಬ್ಲಿಷ್ನೊಂದಿಗೆ ರೊಮ್ಯಾಂಟಿಕ್ ಏಜ್ ಆರಂಭವಾಯಿತು. ಈ ಕವಿಗಳನ್ನು ಮುಖ್ಯವಾಗಿ ಲೇಕ್ ಪೋಯಿಟ್ಸ್ ಎಂದು ಕರೆಯುತ್ತಿದ್ದರು. ಅದರಲ್ಲಿ ಮುಖ್ಯವಾಗಿ ವಿಲಿಯಂ ವರ್ಡ್ಸ್ವರ್ತ್, ಟಿ ಕಾಲರಿಜ್, ವಾಲ್ಟರ್ ಸ್ಕಾಟ್, ರಾಬರ್ಟ್ ಸೌದಿ ಮುಖ್ಯ ವ್ಯಕ್ತಿಗಳಾಗಿದ್ದರು. ಈ ಕವಿಗಳು ಹೆಚ್ಚಾಗಿ ಲೇಕ್ನ ಸುತ್ತಮುತ್ತ ಕವಿತೆ ಬರೆಯುತ್ತಿದ್ದರು. ಹಾಗಾಗಿ ಇವರನ್ನು ಜನರು ಲೇಕ್ ಪೋಯಿಟ್ಸ್ ಎಂದು ಕರೆದರು. ಮುಖ್ಯವಾಗಿ ಅದರಲ್ಲಿ ಬರುವಂಥವರು ರಾಬರ್ಟ್ ಸೌದಿ, ಈ ಸಮಯದ ಪ್ರಸಿದ್ಧ ಕವಿ. ಅಲ್ಲದೆ ವಿಲಿಯಂ ಹ್ಯಾಜ್ಲಿಟ್ ಮತ್ತು ಚಾರ್ಲ್ಸ್ ಲ್ಯಾಂಬ್ ಕೂಡ ಒಳ್ಳೆಯ ಸ್ನೇಹಿತ ಕವಿಗಳಾಗಿದ್ದರು. ಇವರೆಲ್ಲರನ್ನ ರೊಮ್ಯಾಂಟಿಕ್ ಪೋಯಿಟ್ನ ಫಸ್ಟ್ ಜನರೇಷನ್ನ ಕವಿಗಳು ಎಂದು ಕರೆಯುತ್ತಾರೆ. ಅದಲ್ಲದೆ ಮುಂದುವರಿದು ಸೆಕೆಂಡ್ ಜನರೇಷನ್ನ ಕವಿಗಳು ಕೂಡ ಇದ್ದರು. ಸೆಕೆಂಡ್ ಜನರೇಷನ್ ಕವಿಗಳಲ್ಲಿ ಮೊದಲಿಗೆ ಬರುವಂಥವರೇ ಫೇಮಸ್ ನಾವೆಲಿಸ್ಟ್ ಜೇನ್ ಆಸ್ಟಿನ್. ಇವರು ತುಂಬ ಇಂಪಾರ್ಟೆಂಟ್ ನಾವೆಲಿಸ್ಟ್ ಆಗಿದ್ದರು. ಇವರ ನಾವೆಲ್ಗಳಲ್ಲಿ ಐರಾನಿಕ್ ಕಂಟೆಂಟನ್ನು ನಾವು ನೋಡ್ತೇವೆ. 18th ಸೆಂಚುರಿ ನಾವೆಲ್ಸ್ಗೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ತನ್ನ ಸುತ್ತಮುತ್ತಲಿನ ವಿಷಯಗಳ ಕುರಿತೇ ಈ ಕವಿ ನಾವೆಲ್ಗಳನ್ನು ಬರೆಯುತ್ತಿದ್ದರು. ಇಲ್ಲಿ ಯಾವುದೇ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸನ್ನು ಯೂಸ್ ಮಾಡಿರೋದಿಲ್ಲ. ಆದರೂ ಈ ನಾವೆಲ್ ಜನರನ್ನು ತುಂಬಾ ಸೆಳೀತಾ ಇತ್ತು. ಶೇಕ್ಸ್ಪಿಯರ್ ಅವರ ನಾವೆಲ್ಗಳ ನಂತರ ಈ ನಾವೆಲ್ಗಳು ತುಂಬ ಮುಖ್ಯ ಪಾತ್ರವನ್ನು ವಹಿಸಿದ್ದವು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ. ಏಕೆಂದರೆ ಅವರ ಬರವಣಿಗೆ ತುಂಬ ಸಿಂಪಲ್ ಆಗಿತ್ತು, ಆದರೆ ಜನರಿಗೆ ತುಂಬ ಕನೆಕ್ಟ್ ಆಗ್ತಾ ಇತ್ತು. ಜೇನ್ ಆಸ್ಟಿನ್ ತನ್ನ ಮೊದಲನೇ ಕಾದಂಬರಿಯನ್ನು ಒಬ್ಬ ಪಬ್ಲಿಷರಿಗೆ ಕೊಡ್ತಾರೆ. ಆದರೆ ಆತ ಅನೇಕ ವರ್ಷಗಳ ತನಕ ಅದನ್ನು ಪಬ್ಲಿಷ್ ಮಾಡೋದೇ ಇಲ್ಲ. ಮುಂದೆ ಅವರ ಕೃತಿಗಳಾದ ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ, ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್ ಇದೆಲ್ಲ ಪಬ್ಲಿಷ್ ಆಗ್ತದೆ, ಆದರೆ ತುಂಬ ಸ್ಟ್ರಗಲನ್ನು ಫೇಸ್ ಮಾಡ್ತದೆ. ಯಾಕಂದರೆ ಜೇನ್ ಆಸ್ಟಿನ್ ಒಬ್ಬರು ಹುಡುಗಿಯಾಗಿದ್ದರು. ಆ ಸಮಯದಲ್ಲಿ ಹುಡುಗಿಯರು ಕೃತಿಗಳನ್ನು ಬರೆಯೋದನ್ನು ಯಾರೂ ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಅಲ್ಲದೆ ಅವರ ಸ್ವಂತ ಸಹೋದರಿಯೇ ಅವರ ಒಂದಷ್ಟು ಕೃತಿಗಳನ್ನು ಸುಟ್ಟು ಹಾಕಿದ್ದರು. ಅದು ಪಬ್ಲಿಷ್ ಆಗಲೇ ಇಲ್ಲ. ಜೇನ್ ಆಸ್ಟಿನ್ ತನ್ನ ಜೀವಮಾನ ಪೂರ್ತಿ ಕವಿಯಾಗಿ ಯಾವುದೇ ಗೌರವವನ್ನು ಕಾಣಲೇ ಇಲ್ಲ. ಬದಲಾಗಿ ಅವರ ಮರಣ ನಂತರ ಆ ಎಲ್ಲ ಕೃತಿಗಳು ಜನರನ್ನು ತಲುಪಿತು. ಅವರು ಅಗಾಧ ಪ್ರಮಾಣದ ಗೌರವವನ್ನು ಸಂಪಾದಿಸಿದರು, ಆದರೆ ಮರಣ ಹೊಂದಿದ್ದರು. ಮುಂದುವರಿದು ಸೆಕೆಂಡ್ ಜನರೇಷನ್ ಕವಿಗಳಲ್ಲಿ ಬರುವಂತಹವರು ಲಾರ್ಡ್ ಬೈರನ್, ಪಿ ಶೆಲ್ಲಿ, ಜಾನ್ ಕೀಟ್ಸ್ ಪ್ರಮುಖರು. ಬಹಳ ಸಣ್ಣ ವಯಸ್ಸಿನಲ್ಲೇ ಇವರು ಮೂವರು ಕೂಡ ಡೆತ್ ಆಗ್ತಾರೆ. ಎರಡನೇ ಸಿಮಿಲಾರಿಟಿ ಇವರಲ್ಲಿ ಬರುವಂತಹದ್ದು ಅಂದರೆ ಇವರು ಮೂವರು ಕೂಡ ತುಂಬ ಹ್ಯಾಂಡ್ಸಮ್ ಆಗಿದ್ದರು. ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಟಿ ಕಾಲರಿಜ್ ಅವರ ಲಿರಿಕಲ್ ಬಲಾಡ್ ಪಬ್ಲಿಷ್ ಆದಾಗ ಈ ಮೂವರು ಸ್ಕೂಲ್ನಲ್ಲಿ ಕಲಿತಾ ಇದ್ದರು, ಅಂದರೆ ತುಂಬ ಸಣ್ಣ ವಯಸ್ಸಿನ ಮಕ್ಕಳಾಗಿದ್ದರು. ನಂತರ ಲೇಕ್ ಪೋಯಿಟ್ಸ್ಗಳಿಗೆ ಚಾಲೆಂಜ್ ಮಾಡಿದರು. ಇವರು ರೊಮ್ಯಾಂಟಿಕ್ ಏಜಿಗೆ ಹೊಸ ಸೀರೀಸನ್ನು ಆರಂಭ ಮಾಡ್ತಾರೆ. ವಿಲಿಯಂ ವರ್ಡ್ಸ್ವರ್ತ್ಗೆ ನೇರವಾಗಿ ಪ್ರಶ್ನೆ ಮಾಡುತ್ತಿದ್ದರು. ಲಾರ್ಡ್ ಬೈರನ್ ತನ್ನ ಜೀವಿತಾವಧಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದರೂ ಪಿ ಶೆಲ್ಲಿ ಮತ್ತು ಜಾನ್ ಕೀಟ್ಸ್ ಯಾವುದೇ ಗೌರವವನ್ನು ಸಂಪಾದಿಸಲಿಲ್ಲ. ಆದರೆ ಅವರಿಬ್ಬರ ಮರಣದ ನಂತರ ಆ ಎಲ್ಲ ಗೌರವವನ್ನು ಅವರು ಪಡೆದಿದ್ದರು. ಅವರ ಕೃತಿಗಳು ಜನರನ್ನು ಮುಟ್ಟಿದ್ದವು. ಪಿ ಶೆಲ್ಲಿ ಓಡ್ ಟು ಸ್ಕೈಲಾರ್ಕ್, ಕೀಟ್ಸ್ ಅವರ ಎಲಿಜಿಗಳು ಪ್ರಸಿದ್ಧಿಯನ್ನು ಪಡೆದವು. ಶೆಲ್ಲಿಯವರ ಒಜಿಮಾಂಡಿಯಸ್ ಬಹಳ ಪ್ರಸಿದ್ಧಿಯನ್ನು ಪಡೆದ ಕೃತಿ. ನನ್ನ ಚಾನಲಲ್ಲಿ ಒಜಿಮಾಂಡಿಯಸ್ ಕುರಿತಾದ ಕನ್ನಡ ವಿವರಣೆ ಇದೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆದ ಕೃತಿಯಾಗಿದೆ. ಮುಂದೆ ಬಂದ ಹೊಸ ತಲೆಮಾರಿಗೆ ಈ ಕೃತಿಗಳು ಮಾರ್ಗದರ್ಶನವನ್ನು ಕೂಡ ಮಾಡಿದವು. ಶೆಲ್ಲಿಯ ವೈಫ್ ಮೇರಿ ಶೆಲ್ಲಿ ಕೂಡ ಪ್ರಸಿದ್ಧ ನಾವೆಲಿಸ್ಟ್ ಆಗಿದ್ದರು. ಇವರು ಗೋಥಿಕ್ ಮತ್ತು ಸೈನ್ಸ್ ಫಿಕ್ಷನ್ ರೀತಿಯ ಕೃತಿಯನ್ನು ಬರೆದಿದ್ದರು ಹಾಗೂ ಬಹಳ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದರು. ಜಾನ್ ಕೀಟ್ಸ್ ಅವರ ಕೃತಿಗಳಾದ ಓಡ್ ಟು ನೈಟಿಂಗೇಲ್, ಓಡ್ ಟು ಗ್ರೇಷಿಯನ್ ಆರ್ನ್, ಓಡ್ ಟು ಆಟಮ್ ಈ ಕೃತಿಗಳು ಜನರ ಮನಸ್ಸನ್ನು ಅವರ ಮರಣದ ನಂತರ ಪಡೆದಿದ್ದವು. ಅವರು ಜೀವಿತಾವಧಿಯಲ್ಲಿ ಯಾವುದೇ ಯಶಸ್ಸನ್ನು ಕಾಣಲಿಲ್ಲ. ಈ ಎಲ್ಲ ಕೃತಿಗಳು ಜಾನ್ ಕೀಟ್ಸ್ ಅವರನ್ನು ರೊಮ್ಯಾಂಟಿಕ್ ಏಜಿನ ಮೇಜರ್ ಪೋಯೆಟ್ ಎಂದು ಮಾಡಿತು, ಹೆಸರುವಾಸಿಗೊಳಿಸಿತು. ನೆಕ್ಸ್ಟ್ ಫಸ್ಟ್ ಜನರೇಷನ್ಲಿ ಬಂದಂತಹ ಒಬ್ಬ ಕವಿ ಅಂದರೆ ವಾಲ್ಟರ್ ಸ್ಕಾಟ್. ಅವರ ಪೋಯಿಟ್ರಿಗಳು ಮತ್ತು ನಾವೆಲ್ಸ್ ಎರಡನ್ನ ಬರಿತಾ ಇದ್ದರು. ಅವರಿಗೆ ಅಂತಹ ಸ್ಕಿಲ್ ಇತ್ತು. ಪೋಯಿಟ್ರಿನೂ ಬರಿತಾ ಇದ್ದರು, ಒಟ್ಟಿಗೆ ನಾವೆಲಿಸ್ಟ್ ಕೂಡ ಆಗಿದ್ದರು. ಅಲ್ಲದೆ ಸ್ಕಾಟಿಷ್ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರು. ಎರಡೂ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತಾಡ್ತಾ ಇದ್ದರು, ಕೃತಿಗಳನ್ನು ಬರಿತಾ ಇದ್ದರು. ಇವರೊಬ್ಬ ಹಿಸ್ಟಾರಿಕಲ್ ನಾವೆಲಿಸ್ಟ್, ಹಿಸ್ಟ್ರಿಯ ಇನ್ಸಿಡೆಂಟ್ಗಳ ಕುರಿತು ನಾವೆಲ್ಗಳನ್ನು ಬರಿತಾ ಇದ್ದರು. ಇವರ ಎಲ್ಲ ಕೃತಿಗಳು ಕ್ಲಾಸಿಕ್ ಆಗಿದ್ದವು. 1837ರಲ್ಲಿ ಕ್ವೀನ್ ವಿಕ್ಟೋರಿಯಾ ಇಂಗ್ಲೆಂಡನ್ನು ಆಳ್ತಾರೆ, ರಾಣಿಯಾಗಿ ತನ್ನ ಆಡಳಿತಾವಧಿಯನ್ನು ಆರಂಭ ಮಾಡ್ತಾರೆ. ಅಲ್ಲಿಗೆ ಈ ರೊಮ್ಯಾಂಟಿಕ್ ಏಜ್ ಏನಿತ್ತು ಅಥವಾ ರೊಮ್ಯಾಂಟಿಕ್ ಪೋಯಿಟ್ರಿ ಇಂಗ್ಲೀಷ್ ಲಿಟ್ರೇಚರ್ಲಿ ಬಂದಂತಹ ಈ ಯುಗದ ಅಂತ್ಯ ಆಗ್ತದೆ. ಮುಂದೆ ವಿಕ್ಟೋರಿಯನ್ ಏಜ್
ಆರಂಭ ಆಗ್ತದೆ. ಈ ರೊಮ್ಯಾಂಟಿಸಿಸಮ್ ಅಥವಾ ರೊಮ್ಯಾಂಟಿಕ್ ಏಜಿನ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.